ನೀವ್ ಹೇಳ್ತಾ ಇರೋದು ನಿಜಾನೇ. ಇವಳ ಜಾಗದಲ್ಲಿ ಅಹಲ್ಯ ಅಕ್ಕ ಇದ್ದಿದ್ರೆ ಈ ಕೆಲ್ಸ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವಳು ಅಹಲ್ಯ ಅಕ್ಕನೇ ಅಲ್ಲ. ಯಾಮಿನಿ, ಪದೇ ಪದೇ ನೀನು ಇವಳ ಅಹಲ್ಯ ಅಲ್ಲ, ನನ್ನ ಮಗಳಲ್ಲ ಅಂತ ಹೇಳ್ತಾ ಇದೀಯಾ. ಇದನ್ನು ಕೇಳೋದಕ್ಕೆ ನನಗೆ ಸಂಕಟ ಆಗುತ್ತೆ, ಕೋಪ ಬರುತ್ತೆ ನನಗೆ. ಅಪ್ಪಾಜಿ, ನಾನೀ ಕೆಲಸ ಮಾಡಿಲ್ಲ. ಇವಳು ಹೇಳೋ ಮಾತನ್ನ ನಂಬೇಡಿ ಸರ್. ನಾನು ಮೊದ್ಲೇ ಹೇಳಿದ್ನಲ್ಲ, ಸಾಕ್ಷಿ ಇಲ್ದೆ ಇವ್ರನ್ನ ಹಿಡಿಯೋದ್ ಕಷ್ಟ ಅಂತ. ಈಗ ಇವ್ರು ಕಾಪಾಡ್ಕೊಳ್ಳೋದಕ್ಕೆ ಹೊಸ ನಾಟಕ ಮಾಡ್ತಿದ್ದಾರೆ ಇವರು. ನಾಟಕನ ಮೀರ್ಸೋ ಹಾಗೆ ನಡ್ಸೋರ್ ಯಾರು ಅಂತ ಈಗ ಎಲ್ರಿಗೂ ಗೊತ್ತಾಗ್ತಿದೆಯಲ್ಲ. ಇನ್ಸ್ಪೆಕ್ಟ್ರಿ, ಇವಳ ಮಾತುಗಳನ್ನ ಕೇಳ್ಬೇಡಿ. ನಾನು ಕೊಟ್ಟಿರೋ ಸಾಕ್ಷಿಗಳನ್ನ ಒಂದ್ಸಲ ಚೆಕ್ ಮಾಡಿ, ಅವಾಗ ನಿಮಗೆ ಗೊತ್ತಾಗತ್ತೆ ಇವ್ರು ಎಂತವ್ರು ಅಂತ. ಮೊದ್ಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ನೋಡಿ, ಇವರು ನೀವಿಬ್ರು ಅವ್ರ ಮೇಲೆ ಹಲ್ಲೆ ಮಾಡಿದೀರಾ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಇವಾಗ ನಮ್ಮ ಜೊತೆ ಸ್ಟೇಷನ್ಗೆ ಬರ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ನಾವು ಖಂಡಿತ ನಿಮ್ ಜೊತೆ ಬರ್ತೀವಿ. ಅದ್ರಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕೆ ಮೊದಲು ನಿಮಗ್ ಕಂಪ್ಲೇಂಟ್ ಮಾಡಿರೋ ವ್ಯಕ್ತಿ ಡೂಪ್ಲಿಕೇಟ್ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಅಂದ್ರೆ ಏನ್ ನಡೀತಿದೆ ನಮ್ಮ ಮನೇಲಿ? ನನ್ನ ಕಡೆ ಮುಂದೆ ಅಲ್ಲೇ ಬಿಟ್ಟೆ, ಇದೆಲ್ಲ ಏನಮ್ಮ? ಶ್ರೇಷ್ಠ ಪುಟ್ಟ, ಈಗ ನಾನ್ ನಿನಗೊಂದ್ ಮಾತು ಕೇಳ್ತೀನಿ. ನಿನಗೇನ್ ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ. ಆದ್ರೆ ಸತ್ಯ ಹೇಳ್ಬೇಕು. ಅವಳು ನಿಮ್ಮಮ್ಮನಾ? ಯಾಮಿನಿ, ಮುಗಿತ ನಿನ್ನ ಹುಚ್ಚಾಟ. ಈಗಲಾದ್ರೂ ಗೊತ್ತಾಯ್ತಲ್ಲ, ಇವಳು ನನ್ನ ಮಗಳು ಅಹಲ್ಯ ಅಂತ. ನನ್ನ ಮೊಮ್ಮಗಳು ಅವಳ ಅಮ್ಮನ ಹತ್ರ ಹೋಗ್ತಿದ್ದಾಳೆ ಅಂತಂದ್ರೆ ಅನುಮಾನ ಪಡ್ಬೇಕಾ? ಅಮ್ಮ ಮಗಳ ವಾತ್ಸಲ್ಯಕ್ಕೆ ಬೇರೆ ಸಾಕ್ಷಿ ಬೇಕಾ? ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಅಪ್ಪಾಜಿ, ಇವಳ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ನಮ್ಮನ್ನೇ ಯಾಮಾರ್ಸಿರೋ ಇವಳಿಗೆ ಈ ಪುಟ್ಟ ಶ್ರೇಷ್ಠನ್ ಯಾಮಾರ್ಸೋದು ದೊಡ್ಡ ವಿಷಯನಾ? ಬೇಕಾದ್ರೆ ಇನ್ನೊಂದು ಸಾಕ್ಷಿ ನಿಮಗೆ ಕೊಡ್ಲಾ? ಸುಧಮ್ಮ ಅವರೇ, ನೀವು ಊರಿಂದ ಬಂದು ಇಷ್ಟು ದಿನ ಆದ್ರೂ
ನಿಮ್ಮ ಮಗಳನ್ನ ಭೇಟಿ ಮಾಡೋದಕ್ಕೆ ಒಂದು ದಿನಾನೂ ನೀವು ಹೋಗಿಲ್ಲ. ಯಾಕೆ? ನಾನೊಬ್ಳು ದಡ್ಡಿ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅಲ್ವಾ ಸುಧಮ್ಮ? ಪಾಪ ನೀವ್ಯಾಕೆ ಹುಡುಕ್ತೀರಾ ಅಲ್ವಾ? ಅಮ್ಮ ಮಗಳು ಒಟ್ಟಿಗೆ ಈ ದೊಡ್ಡ ಮನೇಲಿರೋ ಸೌಭಾಗ್ಯ ಸಿಕ್ಕಿದೆ ಅಂತನಾ? ಯಾಕೆ ಹುಡುಕ್ತೀರಾ? ಬಿಟ್ಟಿ ಊಟ ಮಾಡ್ಕೊಂಡು ಕಂಡವ್ರಾಸ್ತಿ ಅನುಭವಿಸ್ಕೊಂಡು ಇಲ್ಲೇ ಟಿಕಾಣಿ ಹುಡೋದ್ ನಿಮ್ ಉದ್ದೇಶನಾ? ಹೇಳಿ, ನಿಮ್ ಇಂಟೆನ್ಷನ್ ಅದೇ ತಾನೇ? ಇಲ್ಲ ತಾಯಿ, ನನ್ನ ಮಗಳನ್ನ ಹುಡುಕೋ ಪ್ರಯತ್ನ ನಾನು ಮಾಡ್ದೆ, ಆದ್ರೆ ಅವಳು ಸಿಕ್ಲಿಲ್ಲ. ಹೌದಾ? ಸರಿ, ಹಾಗಿದ್ರೆ ನಿಮ್ಮ ಪ್ರಕಾರ ಅಹಲ್ಯ ತರ ನಿಮ್ ಮಗಳಿದಾಳ ಅಥವಾ ಅಹಲ್ಯನೇ ನಿಮ್ಮ ಮಗಳ? ನೋಡಿ ಸುಧಮ್ಮ, ನೀವು ಒಳ್ಳೆಯವರಿರಬಹುದು, ಆದರೆ ನಿಮ್ಮ ಮಗಳು ಹಾಗಲ್ಲ. ಅವಳಿಗೆ ಬರೀ ದುಡ್ಡನ್ನ ಮಾಡಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ಆಸೆನೂ ಇಲ್ಲ. ನನ್ನ ಹೆಂಡತಿ ಅಹಲ್ಯ ಸತ್ತೋಗಿರೋ ವಿಷಯನ ತಿಳ್ಕೊಂಡು ತನ್ನ ಹಾಗೆ ಇರೋ ಯಾವುದೋ ಶ್ರೀಮಂತ ಮನೆಯ ಹೆಣ್ಮಗಳು ಸತ್ತೋಗಿದ್ದಾಳೆ, ಅವಳ ಜಾಗದಲ್ಲಿ ನಾನು ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು ಅಂತೇಳಿ ಇಲ್ಲಿ ಬಂದು ನಮಗಿಷ್ಟೆಲ್ಲ ದ್ರೋಹ ಮಾಡಿ ಅವಾಂತರ ಸೃಷ್ಟಿ ಮಾಡಿದಾಳೆ. ಇದಕ್ಕೇನು ಶಿಕ್ಷೆ ಕೊಡಬೇಕು ಅಂತೇಳಿ ತಾಯಿಯಾಗಿ ನೀವೇ ಹೇಳಿ. ಇಲ್ಲ ಅಪ್ಪಾಜಿ, ಇವರೆಲ್ಲ ಸೇರ್ಕೊಂಡು ನನ್ ಮೇಲೆ ಕತೆ ಕಟ್ತಾ ಇದ್ದಾರೆ. ನನ್ನ ನಂಬಿ. ಮಾವ, ನಿಮಗಿದನ್ನ ಇನ್ನೂ ಸುಲಭ ಮಾಡಿ ಹೇಳ್ತೀನಿ ನೋಡಿ. ಸುಧಾಮ್ ಅವರೇ, ನೀವು ಹೀಗೆ ಮೌನವಾಗಿದ್ರೆ ಯಾರಿಗೂ ಲಾಭ ಇಲ್ಲ. ಒಂದು ಕೆಲಸ ಮಾಡಿ, ನೀವು ನಿಮ್ಮ ಮಗಳನ್ನ ಇಲ್ಲಿ ಕರೆಸ್ಬಿಡಿ. ಹೇಗೂ ಇದೇ ಊರಿನಲ್ಲಿ ತಾನೇ ಅವಳು ಕೆಲಸ ಮಾಡ್ತಾ ಇರೋದು. ಅಥವಾ ಅವಳು ಕೆಲಸ ಮಾಡ್ತಿರೋ ಜಾಗನ ಹೇಳಿ, ನಾವೇ ಅವಳನ್ನ ಕರೆಸ್ಕೊಳ್ತೀವಿ. ಹೇಳಿ ಸುಧಮ್ಮ, ನಿಮ್ ಮಗಳು ಎಲ್ಲಿ ಕೆಲಸ ಮಾಡ್ತಿದ್ದಾಳೆ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ನೋಡಿದ್ರಲ್ಲ ಸರ್ ಇವ್ರ ನಾಟಕನ? ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಯಾರನ್ನ ಮೊದ್ಲು ಹಿಡಿದು ಒಳಗಡೆ ಹಾಕ್ಬೇಕು ಅಂತ. ಈಗ ನೀವ್ ಹಿಡಿದು ಇವ್ರನ್ನ ಒಳಗಡೆ ಹಾಕಿದ್ರೆ ಆಗ ನಿಜವಾದ ಮಾಯ ಎಲ್ಲೇ ಇದ್ರೂ ಇವ್ರಿಗೋಸ್ಕರ ಹುಡುಕೊಂಡ್ ಬರ್ತಾಳೆ. ಮೊದ್ಲು ಕರ್ಕೊಂಡು ಹೋಗಿ ಇವ್ರನ್ನ. ಏನಮ್ಮ, ನೀವು ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ಗಿಂತ ಇವರು ನಿಮ್ಮೇಲೆ ಕೊಡ್ತಾ ಇರೋ ಕಂಪ್ಲೇಂಟೇ ಜೋರಾಗಿದೆ. ನೀವು ಅಹಲ್ಯಾನ ಮಾಯಾನ? ನಿಜ ಹೇಳಿ. ಸರ್, ಇವರು ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಕರ್ಕೊಂಡು ಹೋಗಿ ನಿಮ್ಮ ಭಾಷೆಯಲ್ಲಿ ಬಾಯ್ ಬಿಡಿಸಿ.
ಇನ್ಸ್ಪೆಕ್ಟರ್, ನೀವು ಈಗ ಇವಳನ್ನ ಕರ್ಕೊಂಡು ಹೋದ್ರೆ ಇವಳು ಮಾಯನೋ ಅಥವಾ ಅಹಲ್ಯನೋ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಕಳವಾಗಿರೋ ಹಣನೂ ಸಿಗುತ್ತೆ. ನಡಿಯಮ್ಮ ನನ್ನ ಜೊತೆ ಸ್ಟೇಷನ್ಗೆ. ನಡೀರಿ ಸ್ಟೇಷನ್ಗೆ. ನನಗೆ ಗೊತ್ತಿಲ್ಲ ಕಣಣ್ಣ, ನನ್ನ ಮಗಳು ಮಾಯಾ ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ನಾನೇನು ತಪ್ಪು ಮಾಡಿಲ್ಲ, ನನ್ನೇನು ಮಾಡಬೇಡಿ. ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಹೇಳಿ. ಬನ್ನಿ. ಇಲ್ಲ, ಅಜ್ಜಿನೆಲ್ಲೂ ಕರ್ಕೊಂಡು ಹೋಗ್ಬೇಡಿ. ಅವ್ರೇನು ತಪ್ಪು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಅಂಕಲ್. ಶ್ರೇಷ್ಠ ಮಾತು. ನೋಡಿದ್ರಾ ಅಪ್ಪಾಜಿ, ನೋಡಿದ್ರಾ? ನಾನ್ ನಿಮ್ಗೆ ಅವತ್ತೇ ಹೇಳಿರ್ಲಿಲ್ಲ ಶ್ರೇಷ್ಠಂಗೆ ಮಾತು ಬರುತ್ತೆ ಅಂತ. ನೋಡಿ ಪಾಪ, ಅವಳಿಗೆ ಮಾತು ಬಂದ್ರು ಬರ್ದೇ ಇರೋ ಹಾಗೆ ಮಾಡಿದಾಳೆ ಈ ಮಾಯಾ. ಯಾಕೆ ಹೇಳಿ? ಎಲ್ಲಿ ಶ್ರೇಷ್ಠ ನಮಗೆ ಇವಳ ಬಗ್ಗೆ ಹೇಳ್ಬಿಡ್ತಾಳೆ ಅನ್ನೋ ಭಯ. ಇಲ್ಲ, ಅಮ್ಮ ಏನು ಆ ಥರ ಹೇಳಿರ್ಲಿಲ್ಲ. ತಾತ, ಅಮ್ಮ ಏನು ಹೇಳಿರ್ಲಿಲ್ಲ. ಶ್ರೇಷ್ಠ ಪುಟ್ಟ, ಪುಟ್ಟಿ, ನನ್ನ ಶ್ರೇಷ್ಠ ಪುಟ್ಟಿ ಮಾತಾಡ್ತಾಳೆ. ಅಲ್ಲ ಪುಟ್ಟಿ, ಮಾತು ಬರ್ತಾ ಇದ್ರು, ಯಾಕೆ ಸುಮ್ಮನೆ? ಯಾಕೆ ಪುಟ್ಟಿ, ಯಾಕೆ? ತಾತ, ಇವ್ರು ತುಂಬಾ ಒಳ್ಳೆಯವರು. ಇವ್ರಿಗೇನು ಮಾಡ್ಬಿಡಿ ಅಂತ ಪೊಲೀಸ್ ಅಂಕಲ್ಗೆ ಹೇಳಿ. ನೋಡು ಪುಟ್ಟ, ನಿನಗೆ ನಿಮ್ಮಮ್ಮನ ಬಗ್ಗೆ ಸತ್ಯ ಗೊತ್ತಾಗ್ಬೇಕೋ ಇಲ್ವೋ? ನೋಡು, ನೀನು ಸುಮ್ನೆ ಇರು. ಇವಳು ನಿಮ್ಮಮ್ಮ ಅಲ್ಲ, ನಿಮ್ಮಮ್ಮನ ವೇಷದಲ್ಲಿ ಬಂದಿರೋ ನಯವಂಚಕಿ. ಯಾಮಿನಿ, ಮಕ್ಕಳ ಮುಂದೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಯಾಮಿನಿ, ಶ್ರೇಷ್ಠನ ಒಳಗಡೆ ಕರ್ಕೊಂಡು ಹೋಗು. ಬಿಡಿ, ಬಿಟ್ಬಿಡಿ ನನ್ನ. ಬಿಡಿ. ಮಾವ, ಈ ಸುಧಾ ನನ್ನ ಮಗಳನ್ನ ಇಲ್ಲಿ ಕರೆಸ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ದೇವ್ರೆ, ನೀನೇ ಕಾಪಾಡಬೇಕು ನಮ್ಮನ್ನ. ಬಿಡಿ. ಎಷ್ಟೇ ಧೈರ್ಯ ನಿನಗೆ?
ಮಾತು ಬರಲ್ಲ ಅಂತ ನಮ್ಮನೆ ಆಟಾಡ್ಸ್ತಿದ್ದೆ ಅಲ್ವಾ? ಇನ್ನು ಮುಂದೆ ಇದೇ ನೋಡ್ ನಿನಗ್ ಮಾರಿ ಹಬ್ಬ. ನೋಡಿದ್ಯಾ? ಕೊನೆಗೂ ಅದೇ ರೂಮಿಗೆ ಬಂದಿದ್ಯಾ? ಇದೇ ಇನ್ನು ಮುಂದೆ ನಿನ್ನ ರೂಮ್. ಎಲ್ಲೂ ಹೋಗೋ ಹಾಗಿಲ್ಲ. ಯಾಮಿನಿ ಅಮ್ಮ, ಏನಂದೆ? ಅಮ್ಮನ? ಓಹೋ, ಪರವಾಗಿಲ್ವೇ? ನಿನ್ನ ಬಾಯಲ್ಲದನ್ನ ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಆ ಮಾಯನ್ನ ಮನೆಯಿಂದ ಮೊದ್ಲು ಹೊರಗೆ ಹಾಕಿ ಆಮೇಲೆ ನಿನ್ನನ್ ಬಂದು ವಿಚಾರಿಸ್ಕೋತೀನಿ. ಅಮ್ಮ, ಮುಚ್ಚೆ ಬಾಯಿ. ಇಷ್ಟು ದಿನ ಮಾತು ಬರಲ್ಲ ಅಂತ ಸನ್ನೆ ಮಾಡ್ಕೊಂಡು ನಮ್ಮನ್ನ ಸತಾಯಿಸಿದ್ ಸಾಲ್ದ. ನೋಡು, ಇಲ್ಲಿಂದ ಹೊರಗೆ ಬರೋ ಪ್ರಯತ್ನ ಏನಾದ್ರೂ ಮಾಡ್ದೆ ನಿನ್ನ ಏನ್ ಮಾಡೋದೀಗ? ದೇವ್ರತ್ರ ಆದ್ರೂ ಬೇಡ್ಕೊಂತೀನಿ. ಅಪ್ಪ, ಇವತ್ತು ಶಿವರಾತ್ರಿ ಅಲ್ವಾ? ಇದನ್ನ ಇನ್ನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ವಂತೆ. ಅಮ್ಮ ಹೇಳಿದ್ರು. ಈಗ ನಮ್ಮ ಮಾಯಮ್ಮ ತೊಂದ್ರೆಯಲ್ಲಿದ್ದಾರೆ. ಪ್ಲೀಸ್ ನಮ್ಮ ಅಮ್ಮನ್ನ ನನ್ನಿಂದ ದೂರ ಮಾಡಬೇಡ. ಅವ್ರಿಗೇನು ಕೆಟ್ಟದ್ ಮಾಡಬೇಡ. ನಾನು ಅಮ್ಮನಿಗೋಸ್ಕರ ನಿನ್ನ ಹೆಸರಲ್ಲಿ ಇಡೀ ರಾತ್ರಿ ಜಾಗರಣೆ ಮಾಡ್ತೀನಿ. ಅಮ್ಮನ್ ಕಾಪಾಡೋ ಜವಾಬ್ದಾರಿ ನಿಮ್ದು ಶಿವಪ್ಪ. ಮಾವ, ಯಾಕಿನ್ನೂ ಸುಮ್ಮನೆ ನಿಂತಿದ್ದೀರಾ? ನಿಮ್ ಕಣ್ಣು ಮುಂದೆನೆ ಇಷ್ಟೆಲ್ಲ ನಡೆದ್ರು ನಿಮ್ಗಿನ್ನೂ ನಂಬಿಕೆ ಬರಲಿಲ್ವಾ? ಅಲ್ಲ, ನಾವು ಅಷ್ಟು ಸಲ ಸಾರಿ ಸಾರಿ ಹೇಳಿದ್ವಿ, ಆದರೂ ಅವಳ ಬಗ್ಗೆ ನಿಮಗೆ ಒಂಚೂರು ಅನುಮಾನ ಬರಲಿಲ್ಲ. ನಮ್ಮ ಬಗ್ಗೆನೇ ಅನುಮಾನ ಪಟ್ರಿ. ಈಗ ನಿಮ್ಮ ಎದುರಿಗೆ ಸಾಬೀತಾಗಿದೆಯಲ್ಲ, ಇದಕ್ಕಿಂತ ಸಾಕ್ಷಿಗಳು ಬೇಕಾ ನಿಮಗೆ? ಧರ್ಮೇಂದ್ರ, ನೀನು ಹೇಳಿದ್ದಿನ್ನು ಸಾಬೀತಾಗಿಲ್ಲ. ಸಾಬೀತಾಗಿಲ್ಲ? ಇನ್ನೂ ಏನ್ ಸಾಬೀತಾಗಬೇಕು ಮಾವ? ಒಡವೆ ಸಿಕ್ಕಿದೆ, ಶ್ರೇಷ್ಠಗೆ ಮಾತ್ ಬರೋ ವಿಷಯನ ಮುಚ್ಚಿಟ್ಟಿರೋದು ಗೊತ್ತಾಗಿದೆ. ಇನ್ನು ಏನ್ ಸಾಬೀತಾಗಬೇಕು ನಿಮ್ ಪ್ರಕಾರ ಹೇಳಿ? ನೋಡಿ ಮಾವ, ಸುಧಾ ಅವರು ತಮ್ಮ ಮಗಳನ್ನ ಕರ್ಕೊಂಡು ಬರ್ಬೇಕು. ಆಗ ಎಲ್ಲ ಸಾಬೀತಾಗುತ್ತೆ. ಆಗಬಹುದಾ? ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀರೋ ಅಥವಾ ಇವಳನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕು? ಏನಮ್ಮ, ಅವ್ರು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ಇಲ್ಲ ಅಂದ್ರೆ ನಡಿ ನಮ್ ಜೊತೆ ಸ್ಟೇಷನ್ಗೆ. ಹೇಳಮ್ಮ, ಎಲ್ಲಿ ನನ್ನ ಮಗಳು? ಇನ್ಸ್ಪೆಕ್ಟರ್ ನೋಡಿ, ಹೀಗೆ ಒಳ್ಳೆಯವ್ರ ತರ ಇದ್ದು ನಾಟಕ ಆಡೋರ್ನ ಬಾಯಿ ಬಿಡಿಸೋದು ತುಂಬಾ ಕಷ್ಟ.
ಇಬ್ಬರನ್ನು ಕರ್ಕೊಂಡು ಹೋಗಿ ನಿಮ್ ಭಾಷೆನಲ್ಲಿ ಕೇಳೋದಕ್ಕೆ ಶುರು ಮಾಡಿದ್ರೆ ಸತ್ಯ ತಂತಾನೆ ಆಚೆ ಬರುತ್ತೆ. ಮೊದಲು ಕರ್ಕೊಂಡು ಹೋಗಿ ಇವ್ರನ್ನ. ರೀ ಶಿವಪ್ಪ, ಇವ್ರನ್ನ ಕರ್ಕೊಂಡು ನಡೀರಿ ಸ್ಟೇಷನ್ಗೆ. ಅಯ್ಯೋ ದೇವ್ರೆ, ನಡಿಯಮ್ಮ, ಹೇಳ್ತಾ ಇಲ್ವಾ? ನಡಿಯಮ್ಮ. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ. ನಂಗೂ ಇದಕ್ಕೂ ಏನೋ ನಡಿಯಮ್ಮ, ಸಂಬಂಧ ಇಲ್ಲ ಅಣ್ಣ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಡೀರಿ, ಎಸತಿ ಹೇಳ್ಬೇಕು. ಯಜಮಾನ್ರೆ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಇವ್ರಿಗೇನು ಮಾಡಬೇಡಿ. ಇವ್ರಿಗೇನು ಗೊತ್ತಿಲ್ಲ. ಇವ್ರದ್ದೇನು ತಪ್ಪಿಲ್ಲ.